ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. FBಲಿ ನೋಡ್ತಿರೋರು ಪೇಜ್ನ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನ ಡ್ರೆಸ್ ಬಂದು ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಇದು ಡಬಲ್ ಡ್ರೆಸ್ ಬಂದಿದೆ. ಒಳಗಡೆ ಲೈನಿಂಗ್ದು, ಮೇಲ್ಗಡೆ ಕೋಟು ಸಪ್ರೇಟು. ಇದು ಫುಲ್ ಬಟನ್ ಶೇಪಲ್ಲಿದೆ, ಒಳಗಡೆ ಕೋಟ್ ಸಪ್ರೇಟು. ತೋಳು ಬಂದು ಬಫ್ ಟೈಪಲ್ಲಿ ಕೊಟ್ಟಿದ್ದಾರೆ, ಫುಲ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು ಡ್ರೆಸ್. ಬೇಕಾದ್ರೆ ಇದ್ರದ್ದು ಡ್ರೆಸ್ದು ಲಿಂಕ್ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ ಹಾಕ್ತೀನಿ. ನಾನು ತೆಗೆದಿಟ್ಕೊಂಡು ಒಂದು 5-6 ತಿಂಗಳಾಗಿತ್ತು, ಬಟ್ ಇವಾಗಲೇ ಹಾಕೊಂಡಿರೋದು. ನಾವೆಲ್ಲ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಫುಲ್ ವಿಡಿಯೋ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇರೋದು ಅಂತ ಹೇಳಿ. ಫುಲ್ ಫ್ಯಾಮಿಲಿ ಫುಲ್ ರೆಡಿಯಾಗಿ ಹೊರಟಿದ್ದೀವಿ. ಎಲ್ಲಿಗಪ್ಪ ಅಂತಂದರೆ ಮೈಸೂರು. ವೆಲ್ಕಮ್ ಟು ಮೈಸೂರು. ಫ್ಲವರ್ ಶೋಗೆ ಹೋದ್ವಿ. ಫಸ್ಟು ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಹೋಗೋಣ ಅಂತ ಹೇಳಿದ್ವಿ, ಹೊರಟ್ವಿ. ಟಿಕೆಟ್ ಬಂದು ದೊಡ್ಡವ್ರಿಗೆ 50 ರೂಪಾಯಿ, ಮಕ್ಕಳಿಗೆ 25 ರೂಪಾಯಿ ಅಷ್ಟೇ. ಇನ್ನು ಯಾರ್ಯಾರು ಹೋಗಿಲ್ಲ, ಹೋಗಿ ಬೇಗ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಟಿಕೆಟ್ ಎಲ್ಲ ತೊಗೊಂಡು ಒಳಗಡೆ ಎಂಟ್ರೆನ್ಸಲ್ಲೇ ಫಸ್ಟು ಹೋಗ್ತೀವಿ. ಅಂದರೆ 3 ಗೇಟ್ ಇದೆ. 3 ಗೇಟಲ್ಲಿ ನಾವು ಹೋಗಿದ್ದು ಫಸ್ಟು ಈ ಗೇಟು. 3 ಕಡೆ ಗೇಟ್ ಮಾಡಿದ್ದಾರೆ, ಯಾವ ಗೇಟಲ್ಲಿ ಬೇಕಾದ್ರೂ ಹೋಗ್ಬೋದು. ನಮಗೆ ಎಂಟ್ರೆನ್ಸಲ್ಲಿ ಫಸ್ಟ್ ಸಿಕ್ಕಿದ್ದು ಅದು 2 ಆನೆಗಳು ಮತ್ತು ಕರ್ನಾಟಕದ ಮಾತ್ರ ಎಲ್ಲ ಕಡೆನೂ ಎದ್ದು ತೋರಿಸಿದ್ದಾರೆ. ಫ್ಲವರ್ಸ್ಗಳಂತೂ ಅಪ್ಪ ಒಂದಕ್ಕಿಂತ ಒಂದು ಸೂಪರಾಗಿತ್ತು. ಎಲ್ಲಿ ನೋಡೋಣ ಎಲ್ಲಿ ಬಿಡೋಣ ಅನ್ನೋ ಥರ ಇತ್ತು. ಈ ಜನಗಳ ಮಧ್ಯೆ ಹೂಗಳು ಎತ್ಕಾಣ್ತಿದ್ದಾವೆ, ಹೂಗಳ ಮಧ್ಯೆ ಜನಗಳು ಎತ್ಕಾಣ್ತಿದ್ದಾರೆ, ಒಂದಂತೂ ಗೊತ್ತಾಗಲಿಲ್ಲ. ಆದರೆ ಸೂಪರಾಗಿತ್ತು ಮಾತ್ರ. ಎಲ್ಲೋ ಬೇರೆ ಕಡೆಗೆ ಬಂದ್ಬಿಟ್ಟಿದ್ದೀವೇನೋ ಅನ್ನೋ ಥರ ಇತ್ತು. ಯಾರ್ಯಾರು ಹೋಗಿಲ್ಲ ಅವರು ಇನ್ನೂ ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇವಾಗಲೇ 3 ಡೇಸ್ ಆಗಿ ಫ್ಲವರ್ಸ್ಗಳೆಲ್ಲ ಸ್ವಲ್ಪ ಬಾಡೋಗ್ಬಿಟ್ಟಿದೆ ಬಿಸಿಲಿಗೆ. ಸೊ ಅದಕ್ಕೆ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಇದು ಈ ಥರ ಪಾಠಶಾಲೆ ಥರ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದನ್ನೂ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಎಲ್ಲ ಲೀವ್ಸ್ಗಳು, ಫ್ಲವರ್ಸ್ಗಳು ಎಲ್ಲ ಚೆನ್ನಾಗಿದೆ. ಆವಾಗಿನ ಕಾಲದಲ್ಲಿ ಇವನೇ ಬರೆಯೋಕ್ಕೆ ಬರದೇ ಇದ್ದವ್ರಿಗೆ ಹೇಳ್ಕೊಡ್ತಿದ್ದಂತಹ ಇದು ಅಂತ ಅದೊಂದು ಸಿಂಬಲ್ ಆಗಿ ಮಾಡಿದ್ದಾರೆ. ಇನ್ನು ಗ್ಲಾಸ್ ಹೌಸ್ ಒಳಗಡೆ ಹೋದರೆ ಅಲ್ಲೂ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆದರೆ ಏನಪ್ಪ ಅಂದರೆ ಸಂಡೇ ಹೋಗಿದ್ರಿಂದ ಫುಲ್ಲು ಜನ, ಯಾವ ಕಡೆ ನೋಡಿದ್ರು ಜನ. ವಿಡಿಯೋ ಕ್ಲಿಪ್ಸ್ಗೂ ನಂಗೆ ಸರಿಯಾಗಿ ತೊಗೊಳಕ್ಕೆ ಸಿಕ್ಕಲಿಲ್ಲ. ಬಟ್ ಗ್ಲಾಸ್ ಹೌಸಲ್ಲಿ ಅಟ್ರಾಕ್ಷನ್ ಆಗಿದ್ದು ಅಂತಂದರೆ ಈ ಬಸವಣ್ಣ ಅವರು ಮತ್ತು ಅಂಬೇಡ್ಕರ್ ಅವರು ಅದನ್ನು ಥ್ರೆಡ್ಡಲ್ಲಿ ಮಾಡಿದ್ದು. ಅದು ಸಖತ್ತಾಗಿತ್ತು. ಅದು ಮಾತ್ರ ಕಾಯಕವೇ ಕೈಲಾಸ ಅಂತ ಬಸವಣ್ಣ ಅವ್ರು ಹೇಳಿರೋ ವಚನನ ಇಟ್ಕೊಂಡು ಇಲ್ಲಿ ಅದೊಂದು ಶಬ್ದ ಕಂಬದ ಥರ ಮಾಡಿದ್ರು. ಇನ್ನು ಅದರಲ್ಲೇ ಹೂಗಳ ಮಧ್ಯೆ ಅದನ್ನು ನಿಲ್ಲಿಸಿ ಚೆನ್ನಾಗಿ ತೋರಿಸಿದರು, ಅದನ್ನು ಚೆನ್ನಾಗಿತ್ತು. ಬಟ್ ಇದು ಇಲ್ಲಿ ಮಾತ್ರ ಏನಂದರೆ ಮೇಲ್ಗಡೆಯಿಂದ ಸ್ವಲ್ಪ ವಾಟರ್ ಬ್ಲಿಂಕ್ಸ್ ಮಾಡ್ತಾಯಿದ್ರು, ಹೂಗಳು ಫ್ರೆಶ್ ಆಗಿರಲಿ ಅಂತ. ಬಟ್ ಇಲ್ಲಿ ನೋಡ್ತಿದ್ದೀರಲ್ಲ ನೀವೇ, ಆಲ್ರೆಡಿ ಎಷ್ಟೊಂದು ಹೂಗಳು ಬಾಡೋಗ್ಬಿಟ್ಟಿದೆ ಅಂತ. ಅವ್ರು ಏನು ಮಾಡ್ತಾರೆ ಪಾಪ, ಚೇಂಜ್ ಮಾಡೋಕ್ಕಂತೂ ಆಗಲ್ಲ. 3 ಡೇಸ್ ಒಂದು ಚೇಂಜ್ ಮಾಡ್ತಾರೆ ಅಂತ ಯಾವುದೋ ವೀಡಿಯೋದಲ್ಲಿ ಕೇಳಿದೆ. ಬಟ್ ಅದು ಇಲ್ಲ, ಚೇಂಜ್ ಮಾಡಲ್ಲ. ಹೆಂಗೆ ಚೇಂಜ್ ಮಾಡೋಕ್ಕಾಗುತ್ತೆ? ಅವರು ಜನಗಳು ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ ಜನಗಳು. ಮತ್ತು ಚೇಂಜ್ ಮಾಡೋಕ್ಕೆ ಅವ್ರಿಗೆ ಟೈಮ್ ಎಲ್ಲಿ ಸಿಗುತ್ತೆ ಹೇಳಿ? ಸೊ ಅದರಿಂದ ಅವ್ರು ಚೇಂಜ್ ಮಾಡಲ್ಲ. ಬೇಗ ಹೋಗಿ ನೋಡ್ಕೊಂಡು ಬಂದ್ಬಿಡಿ ಅಂತ ಹೇಳ್ತೀನಿ. ಮತ್ತು ಒಬ್ಬೊಬ್ಬರು ಒಂದೊಂದು ವಹಿಸ್ಕೊಂಡು ಮಾಡಿದರು, ಎಲ್ಲ ಚೆನ್ನಾಗಿತ್ತು. ಒಬ್ಬೊಬ್ಬರು ಅಲ್ಲಿ ನೋಡಿದ್ರಲ್ವ, JK ಟೈರ್ಸ್ ಅವರು ಒಂದು ವಹಿಸ್ಕೊಂಡಿದ್ರೆ, ಇಲ್ಲಿ ಉಲ್ಲಾಸ್ ಅವರೊಂದು ವಹಿಸ್ಕೊಂಡಿದ್ರು. ಆ ಥರ ಒಬ್ಬೊಬ್ಬರು ಒಂದೊಂದು ವಹಿಸ್ಕೊಂಡು ಮಾಡಿದ್ದಾರೆ ನಮ್ಮ ಬಸವಣ್ಣದವ್ರನ್ನ. ಇದು ಫುಲ್ ಮೆಣಸಿಕಾಯಲ್ಲೂ ಇರೋದು ಗರುಡ, ಚೆನ್ನಾಗಿತ್ತು ಇದುವೇ. ಆದರೆ ಏನಂದರೆ ಹತ್ರಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ, ಅದೇ ಬೇಜಾರು. ಇಲ್ಲೂ ಅಷ್ಟೇ ಲವ್ ಮೈಸೂರಂತೂ ಇಲ್ಲಂತೂ ಸಿಕ್ಕಾಪಟ್ಟೆ ಜನ. ಯಪ್ಪ, ಭಾನುವಾರತ್ತು ಎಲ್ಲೂ ಹೋಗಬಾರ್ದು, ಅಷ್ಟು ಬೇಜಾರಾಗೋಯ್ತು. ಬಟ್ ಏನು ಮಾಡೋಕ್ಕಾಗುತ್ತೆ, ನಮ್ಮಂಗೆ ಅವರು ಅಲ್ವಾ, ಅವ್ರು ನಾವು ಹೆಂಗೆ ಅನ್ಕೋತಿರ್ತೀವೋ ಅವರು ಹಂಗೆ ಅನ್ಕೋತಾ ಇರ್ತಾರೆ. ಸೊ ಹೋಗಿದ್ದು ನೋಡ್ಕೊಂಡು ಬಂದಿದ್ದಾಯಿತು. ಇನ್ನು ಈ ಕಡೆ ಬಂದರೆ ಹೋಗೋ ಕಡೆಗೂ ಇದೇ ಥರ ಡೆಕೋರೇಟ್ ಮಾಡಿದ್ದಾರೆ, ಬರೋ ಕಡೆಗೂ ಇದೇ ಥರ ಡೆಕೋರೇಟ್ ಮಾಡಿದ್ದಾರೆ. ಬಟ್ ನಂಗೆ ಫುಲ್ ವೀಡಿಯೋ ಸತ್ಯೋಗ್ಲೂ ಎಲ್ಲೂ ತೊಗೊಳಕ್ಕಾಗಲಿಲ್ಲ. ಆದಷ್ಟು ನಿಮಗೆ ತೋರಿಸೋಣ ಅಂತ ಎಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗುತ್ತೋ ಅಲ್ಲಿ ಮಾಡಿಕೊಂಡು ನಿಮಗೆ ಎಷ್ಟು ತೋರಿಸ್ಬೇಕು ಸಾಧ್ಯನೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ಡೈರೆಕ್ಟಾಗೆ ಹೋಗಿ ನೋಡಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಪುಟ್ಟಿಲಿ ಮಾಡಿದ್ದಿದ್ದು ಫ್ಲವರ್ಸ್ಗಳೆಲ್ಲ ಮಧ್ಯೆ ಒಂದೊಂದು ಬರ್ಡ್ಸ್ ಇಟ್ಬಿಟ್ಟಿದ್ರಂತೂ ಸೂಪರಾಗಿರೋದು. ಇನ್ನೂ ಫ್ಲವರ್ಸ್ ಶೋ ಆಗಿದ್ದರಿಂದ ಬರೀ ಫ್ಲವರ್ಸ್ ಇದ್ದರು, ಅಲ್ಲಿ ಪುಟ್ಟಿಲಿ ಬರ್ಡ್ಸ್ ಇಟ್ಟಿರಲಿಲ್ಲ. ಇನ್ನು ಅಲ್ಲೂ ಗೇಮಿಂಗ್ಸ್ ಇದೆ ಅಪ್ಪ. ಅಯ್ಯೋ ದೇವರೇ, ಬೇಡ ಅಂದರೂ ಕೇಳಲ್ಲ ನನ್ನ ಹಸ್ಬೆಂಡು. ನನಗಂತೂ ಫುಲ್ ಭಯ ಇದೆ. ಫಸ್ಟು ನಾನು ಇದರಲ್ಲಿ ಹೋಗಿದ್ದು, ಇಲ್ಲ ಯಾವುದ್ರಲ್ಲೂ ಒಂದು GRS ಅಲ್ಲಿ ಹೋಗಿದ್ದೆ ಅನಿಸುತ್ತೆ. ಅದಾದಮೇಲೆ
ಇಲ್ಲೇ ಹೋಗಿದ್ದು ಬೈಕಂಡು ಹೋಗಿದ್ದೀನಿ. ನನಗೆ ಸತ್ಯವಾಗ್ಲೂ ಇದೆಲ್ಲ ಆಡೋಕ್ಕೆ ಇಷ್ಟನೇ ಇಲ್ಲ, ಭಯ ಆಗುತ್ತೆ. ಫುಲ್ಲು ಜೀವ ಎಲ್ಲ ಡಬ್ ಡಬ್ ಅಂತ ಇರುತ್ತೆ, ಅಷ್ಟು ಭಯ ನನಗೆ. ಅದ್ರಲ್ಲಿ ಬೇರೆ ಇದು ಆಡೋಕ್ಕೆ ಇಷ್ಟ ಅಂದರೆ ನನ್ನ ಹಸ್ಬೆಂಡ್ಗೆ, ನನ್ನ ದೊಡ್ಡ ಮಗಳಿಗೆ. ಅದರಲ್ಲಿ ಅವಳು ಕ್ಲೋಸ್ ಮಾಡ್ಕೊಂಡು ಕೂತಿದ್ದಾಳೆ ಐಸ್ನ, ಅದರಲ್ಲೂ ಆಡಬೇಕು ಅಂತ ನೋಡಿ ನನ್ನ ಚಿಕ್ಕ ಮಗಳು. ಪಾಪ ಅಲ್ವಾ, ಎಷ್ಟು ಹೊಟ್ಟೆ ಉರಿತಿತ್ತು ಅಂದರೆ ಸೀರಿಯಸ್ಲಿ ಬೈದಾಕ್ಬಿಡೋಣ ನನ್ನ ಹಸ್ಬೆಂಡ್ನ, ಅಷ್ಟು ಕೋಪ ಬಂದಿತ್ತು. ಬಟ್ ಅವ್ರನ್ನ ನಾವು ಬೈಯೋಕ್ಕಾಗುತ್ತಾ, ಹಿಡ್ದು ಹೊಡಿತಾರೆ ಅಷ್ಟೇ. ಆಮೇಲೆ ಏನು ಮಾಡೋಣ, ಅದಕ್ಕೆ ಸುಮ್ಮನೆ ಇದ್ದೆ, ಸುಮ್ಮನೆ ತಮಾಷೆಗೆ ಹೇಳಿದ್ದಷ್ಟೇ ಅದನ್ನೆಲ್ಲ. ಅವ್ರು ಬೈಯೋದು ಇಲ್ಲ, ನಾನು ಅವ್ರು ಹೊಡೆಯೋದು ಇಲ್ಲ, ಅದನ್ನೆಲ್ಲ ಸುಮ್ಮನೆ ಹೇಳಿದ್ದು. ಅವಳಂತೂ ಫುಲ್ ಸೀರಿಯಸ್ಲಿ ಹತ್ತೇ ಬಿಟ್ಲು, ಫುಲ್ ನಡುಕ್ತಿದ್ಲು ಇಳಿದು ಬಂದಾಗ. ಸರಿ ಗೇಮ್ಸ್ ಎಲ್ಲ ಆಡಿ ಹೊರಗಡೆ ಬಂದ್ವಿ. ಅವಳಿಗಂತೂ ಎಲ್ಲಿ ನೋಡಿದ್ರು ಆಟ ಸಾಮಾನೆ. ನನ್ನ ಚಿಕ್ಕ ಮಗಳಿಗೆ ಅದೇನೋ ಒಂದು ತಗಸ್ಕೊಂಡ್ಲು ಅವ್ರ ಅಪ್ಪನ ಹತ್ರ. ಹಂಗೂ ನೋಡಿದ್ದೆಲ್ಲ ಮಮ್ಮಿ ಅದು ಮಮ್ಮಿ ಇದು ಅಂತ. ಅವ್ರ ಡ್ಯಾಡಿನ ಜಾಸ್ತಿ ಕೇಳಲ್ಲ, ನನ್ನೇ ಜಾಸ್ತಿ ಕೇಳೋದು, ಅವ್ರ ಡ್ಯಾಡಿ ಬೈತಾರೆ ಅಂತ ಹೇಳ್ಬಿಟ್ಟು. ಸೊ ಹಂಗೂ ತಗಸ್ಕೊಂಡು ಬಂದ್ರೊಳಗೆ ಸುತ್ತ ನೋಡೋದೇ ಮುಗಿತಾ ಇರಲಿಲ್ಲ. ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ನನಗೆ. ಇದನ್ನೆಲ್ಲ ನೋಡಿದ್ರೆ ನನಗೆ ನಮ್ಮ ಅಜ್ಜಿ ಮನೆಗೆ ರಜಕ್ಕೆ ಹೋಗ್ತಿದ್ದಿದ್ದೇ ನೆನಪು ಬರುತ್ತೆ ನನಗೆ. ಇದನ್ನೆಲ್ಲ ಆ ನೆನಪಿಗೆ ಸಲುವಾಗೇ ನಾನು ಹಾಕಿಸ್ಕೊಳ್ಳೋದು. ಇದೆಲ್ಲ ನನಗೆ ಇಷ್ಟ, ತುಂಬ ಮಿಸ್ ಮಾಡ್ಕೋತೀನಿ ಅದನ್ನೆಲ್ಲ. ಇವಾಗ ಎಲ್ಲರೂ ಇದ್ದರೂ ನನಗೆ ಯಾರಿಲ್ಲ ಆ ಥರ ಪರಿಸ್ಥಿತಿಲಿ, ಅದಕ್ಕೆ ಇದನ್ನೆಲ್ಲ ಹಾಕಿಸ್ಕೊಂಡು ನೆನಪು ಮಾಡ್ಕೋತೀನಿ ಅಷ್ಟೇ. ಇದು ಹೇಗೆ ಕಾಣ್ತಾ ಇದೆ ಅಂತ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಇದಂತೂ ನನಗೆ ಇಷ್ಟ. ಸೊ ವಂದನೆಗಳು, ಮತ್ತೆ ಬನ್ನಿ ಅಂತ. ಸರಿ ಆಯಿತು, ನೆಕ್ಸ್ಟ್ ಇಯರ್ ಮತ್ತೆ ಬರ್ತೀವಿ ಅಂತೇಳಿ ಅಲ್ಲಿಂದ ಹೊರಟ್ವಿ. ಬಾಯ್.